ಟೌನ್ ಮಹಿಳಾ ಸಮಾಜದ ನೂತನ ಸಮುದಾಯ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಸುಮಾರು 50 ವರ್ಷಗಳಿಂದ ಈ ಮಹಿಳಾ ಸಮಾಜದ ಸಾಮಾಜಿಕ ಕಾರ್ಯಕ್ರಮದಲ್ಲಿ ತೊಡಗಿರುವುದು ಶ್ಲಾಘನೀಯ. ಮಹಿಳೆಯರು ಈ ದೇಶದ ಶಕ್ತಿ. ನೀವು ಸಂಘಟಿತರಾಗಿ ಯಾವುದೇ ಕೆಲಸ ಮಾಡಿದರೂ ಯಶಸ್ಸು ಸಾಧಿಸಲು ಸಾಧ್ಯ ಎಂದರು. ಇದೇ ವೇಳೆ ಸಮುದಾಯ ಭವನಕ್ಕೆ ತಮ್ಮಿಂದ ಎಲ್ಲ ಸಹಕಾರಗಳನ್ನು ನೀಡುವುದಾಗಿ ಭರವಸೆ ನೀಡಿದರು. ನಾವು ಮಹಿಳೆಯರು ಶಕ್ತಿಶಾಲಿಯಾಗಿದ್ದೀವಿ ತೋರಿಸಿಕೊಟ್ಟಂತ ಸಂದರ್ಭ. ಆ ಕಾಲದಲ್ಲಿ 84 ವರ್ಷ ಹಿಂದೆ ಬಹುಶಃ ಈ ರೀತಿಯ ಸಂಘಟನೆ ಮಾಡಿದಂಥವರು ಅದೇ ಅದರಿಂದ ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಇವತ್ತು ಆ ಕಡೆ ಒಂದು ಕಟ್ಟಡ ಕಟ್ಟಿ ಅಲ್ಲಿ ಸಹ ಇವತ್ತು ಒಳ್ಳೆಯ ಒಂದು ಬಿಲ್ಡಿಂಗ್ ಮಾಡಿದ್ದಾರೆ. ಈ ಬಿಲ್ಡಿಂಗ್ ನಾನು ಸುಮಾರು 45 ವರ್ಷ ಹಿಂದೆ ಇಲ್ಲಿ ಬಂದಿದ್ದೀನಿ. ನಾನು ಪುನಃ ಬೇರೆ ದೀಪಕ್ಕೆ ಕರ್ಕೊಂಡು ಬಂದಿದ್ರು, ಅವಾಗ ಅವ್ರು ಗಿಡಕ್ಕೆ ಬರ್ತಿದ್ದೀವಿ, ಬಂದಾಗ ಇಲ್ಲಿ ನೋಡ್ಕೊಂಡು ಹೋಗಿದ್ದೆ. ಬಟ್ ಇವಾಗ ಇಲ್ಲಿ ಬಂದು ನಾನು ಸ್ಪೀಚ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಆ ಸಂದರ್ಭ. ಬಹುಶಃ ಇಂಥ ಒಂದು ಮಹಿಳಾ ಸಂಘಟನೆ ಗಟ್ಟಿಯಾಗಿದೆ. ಭಾರತದ ಮಹಿಳೆಯರಿಗೆ ಒಂದು ಪವಿತ್ರವಾದಂಥ ಸ್ಥಾನವನ್ನು ಈ ದೇಶದ ಕಾಣುತ್ತೆ. ಅದು ಇವತ್ತು ಈಗ ಹೇಳಿದ್ರು ಮೇಡಮ್ ಹೇಳಿದಾಗೆ ಈ ರಾಷ್ಟ್ರವನ್ನು ಆಳಿದ ಇಂದಿರಾ ಗಾಂಧಿ ಇರ್ಬೋದು, ಇವತ್ತು ರಾಷ್ಟ್ರಪತಿಗಳು ಸಹ ಇವರು ಮಹಿಳೆಯರಾಗಿರೋದ್ರಿಂದ ಇವೆಲ್ಲ ಈ ದೇಶದ ಒಂದು ಶಕ್ತಿ ಅದು. ಹಾಗಾಗಿ ಮಹಿಳೆಯರು ಇವತ್ತು ಅಡುಗೆ ಮನೆ ಸೀಮಿತ ಆದಂಗೆ ಅಡುಗೆ ಮನೆಗೆ ಯಾರೂ ಇಲ್ಲ, ಎಲ್ಲರೂ ತಮ್ಮ ಇವತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಜಾಬಲ್ಲಿದ್ದಾರೆ ಅಂತ ಹೇಳಿದರೆ ಅವರು ಶಕ್ತಿಶಾಲಿಯಾಗಿ ಇವತ್ತು ನಿಂತು ಬಂದಿದ್ದಾರೆ. ಬಹುಶಃ ಸಾಗರಂಥ ಊರಲ್ಲಿ ಒಂದು ಮಹಿಳಾ ಸಂಘಟನೆ ಈ ಥರ ಗಟ್ಟಿಯಾಗಿರ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಮುಖ್ಯ. ಪ್ರೇಮಶೆಟ್ಟಿಯವ್ರನ್ನ ಹೇಳ್ಬೇಕಾಯ್ತು, ಅವ್ರ ಬಗ್ಗೆ ಹೇಳಿದ್ದಾರೆ. ಪಾಪ ಪ್ರೇಮಶೆಟ್ಟಿಯವರು ದೀಪಮ್ಮನವರು ಭಾಳ ಆತ್ಮೀಯರೇ ಇದ್ದರು, ಎಲ್ಲರೂ ಒಂದೇ ಟೀಮು. ಪಾಪ ಅವ್ರು ಈಗಿಲ್ಲ, ಅವರು ಇದಕ್ಕೆ ಹೋಗ್ತಾರೆ ಕುಂದಾಪುರ. ಡಾಕ್ಟರ್ ಸುರೇಂದ್ರ ಶೆಟ್ಟರು ಅವರು ಮನೆಯವರು ಅವರು ನಮಗೆ ಆತ್ಮೀಯರೇ. ಅವರು ಅವರೆಲ್ಲ ಸಂಘಟನೆ ಎಲ್ಲ ಅವ್ರು ಮಾಡಿದ್ರು ಅಂತ ಹೇಳ್ತಾರೆ. ಹೀಗೆ ನಂದಾ ವಿಜಯನವರ ನೇತೃತ್ವದಲ್ಲಿ ಇವತ್ತು ಏನು ಸಂಘಟನೆ ಮಾಡಿ ಮತ್ತೊಂದು ಹೊಸ ಸಭಾಭವನ ಬರುತ್ತೆ ಅಂತ ಹೇಳಿ ನಾವೆಲ್ಲರೂ ಬಂದು ಕೇಳಿದ್ವಿ. ನನಗೆ ಹಳೆಯ ನೆನಪಾಯಿತು. ಆ ಕಾಲದಲ್ಲಿ ನನಗೆ ನೆನಪಿತ್ತು ಈ ಸಭಾಭವನ ಅಂದರೆ ಈ ಮಹಿಳಾ ಸಂಘಟನೆ ಮಾಡಿದ್ದು. ಹಾಗಾಗಿ ಆಯ್ತು ಕೊಡ್ತೀನಿ, ನೀವು ಏನಾದರೂ ಸಂಘಟನೆ ಮಾಡೋದಾದರೆ ಅಡ್ಡಿಲ್ಲ ಅಂತ ಹೇಳಿದ್ವಿ. ನಾನು ಕೊಡ್ತೀನಿ ಅಂತ ಹೇಳಿದ್ವಿ. ನಿಜವಾಗ್ಲೂ ನೀವು ಇವತ್ತು ಏನು ಮಾಡಲಿಕ್ಕೆ ನನ್ನ ಸಂಪೂರ್ಣವಾದಂಥ ಸಹಕಾರ ಕೊಡ್ತೀನಿ. ನೀವೆಲ್ಲರೂ ಸಂಘಟನೆರಾಗಬೇಕು, ಶಕ್ತಿಯುತರಾಗಬೇಕು. ಈ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಮಹಿಳೆಯರಿಗೆ 51% ನಾವು ಇವತ್ತು ಎಲೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ. 51%, ನಾವೇ 50%, 1% ಇವರಿಗೆ ಜಾಸ್ತಿ ಕೊಟ್ಟಿದ್ದೀವಿ. ಹಾಗಾಗಿ ಮಹಿಳೆಯರಿಗೆ ಇಲ್ಲಿ 31 ಸೀಟ್ ಆದರೆ 16 ಸೀಟ್ ಇವರಿಗೆ ಬರ್ತದೆ, ನಮಗೆ 15 ಸೀಟ್ ಬರ್ತದೆ, 1 ಸೀಟ್ ನಮಗೆ ಬರ್ತಾ ಇದೆ. ಅದರಿಂದ ನೀವೇ ಇವತ್ತು ಪ್ರಬಲವಾಗಿ ಇವತ್ತು ಮಹಿಳೆಯರು ಮುಂದೆ ಬಂದಿದ್ದೀರಿ ಅಂತ ಅರ್ಥ. ಹಾಗಾಗಿ ಇವತ್ತಿನ ಈ ಮಹಿಳಾ ಸಮಾಜ ಅವತ್ತು ದೀಪಮ್ಮನವರು ಇರ್ಬೋದು, ಶೋಭಾ ನಂಬದವರು ಇರ್ಬೋದು, ಪ್ರೇಮಶೆಟ್ಟಿ ಇರ್ಬೋದು, ಇವತ್ತು ಇವರು ಇರ್ಬೋದು, ಇನ್ನೂ ಹಳೆ ಅಧ್ಯಕ್ಷರು ಯಾರ್ಯಾರು ನನಗೆ ಮೇಡಮ್ ಎಲ್ಲರೂ ಆಗಿದೆ. ನಿಮ್ಮೆಲ್ಲರ ಶ್ರಮ ಇದೆ. ಎಲ್ಲರ ಶ್ರಮ ಹಾಕಿದ್ರಿಂದ ಈ ಒಂದು ಇಷ್ಟು ವರ್ಷಗಳ ಕಾಲ ಈ ಸಂಘ ನಡ್ಕೊಂಡು ಬಂದಿದೆ. ಈ ಮುಂದೂ ಸಹ ಇದೇ ಥರ ನಿಮ್ಮೆಲ್ಲರ ಒಗ್ಗಟ್ಟಾಗಿ ಒಳ್ಳೆ ಕಾರ್ಯಕ್ರಮ ಮಾಡಿ. ಇವತ್ತು ರಕ್ತದಾನ ಶಿಬಿರ ಅಂತ ಹೇಳಿದ್ರಿ, ಬೇರೆ ಬೇರೆ ಟೈಲರಿಂಗ್